ಹಾಯ್ ಹಲೋ ನಮಸ್ಕಾರ. ಇದು ಹೊಸ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇದು ಒಂದು ರೀತಿಯ ವಿಚಿತ್ರ ಮೊದಲ ರಾತ್ರಿ. ಅದು ನಮ್ಮ ವಿವಾಹಿತರಾದ ಅದಿತಿ ಮತ್ತು ಆರ್ಯನ್ ಅವರ ಮೊದಲ ಮಧುಚಂದ್ರದ ಪ್ರಯಾಣ ಅಂತಲೇ ಹೇಳ್ಬೋದು. ಬೆಂಗಳೂರಿನ ಜಂಜಾಟದಿಂದ ದೂರ ಪಶ್ಚಿಮ ಘಟ್ಟಗಳ ಮಡಿಲಲ್ಲಿರುವ ಒಂದು ಸುಪ್ರಸಿದ್ಧ ಐಷಾರಾಮಿ ರೆಸಾರ್ಟ್ಗೆ ತೆರಳ್ತಾ ಇದ್ದಾರೆ. ಇಬ್ಬರು ತಮ್ಮ ಭವಿಷ್ಯದ ಬಗ್ಗೆ, ಹೊಸ ಜೀವನದ ಬಗ್ಗೆ ಸಿಹಿ ಕನಸುಗಳನ್ನು ಕಾಣ್ತಾ ಇದ್ದಾರೆ. ಕಾರ್ನಲ್ಲಿ ಮೆಚ್ಚಿನ ಹಾಡುಗಳು ಪ್ಲೇ ಆಗ್ತಾ ಇದ್ದಾವೆ. ರಸ್ತೆಯ ಇಕ್ಕೆಲಗಳಲ್ಲಿನ ಹಚ್ಚ ಹಸಿರು ಅರಣ್ಯ ಮನಸ್ಸಿಗೆ ಮದ ನೀಡ್ತಾ ಇದೆ. ಆದರೆ ವಿಧಿಯಾಟ ಬೇರೆ ಇತ್ತು. ಒಂದಿಷ್ಟು ದೂರ ಸಾಗಿದ ಮೇಲೆ ದಟ್ಟವಾದ ಅರಣ್ಯ ಪ್ರದೇಶವೊಂದರಲ್ಲಿ ಇದ್ದಕ್ಕಿದ್ದಂತೆ ಕಾರು ಕೆಮ್ಮಿ ನಿಂತು ಹೋಯಿತು. ಆರ್ಯನ್ ಎಷ್ಟೇ ಪ್ರಯತ್ನಿಸಿದ್ರೂ ಕಾರ್ ಸ್ಟಾರ್ಟ್ ಆಗಲಿಲ್ಲ. ಸಿಗ್ನಲ್ ಇಲ್ಲ, ಸುತ್ತ ಮನುಷ್ಯರ ಸುಳಿವೂ ಇಲ್ಲ. ಸೂರ್ಯ ಮುಳುಗಲು ಆಲ್ರೆಡಿ ಪ್ರಾರಂಭಿಸಿದ್ದ ಅರಣ್ಯದ ಮರಗಳೆಲ್ಲ ಕತ್ತಲೆಯಲ್ಲಿ ಲೀನವಾಗಿ ತೊಡಗಿದ್ವು. ಅಯ್ಯೋ, ಈಗೇನು ಮಾಡೋದು ಆರ್ಯನ್? ಸಿಗ್ನಲ್ ಕೂಡ ಇಲ್ಲ. ಅದಿತಿ ಕಳವಳದಿಂದ ನೋಡಿದ್ಲು. ಆರ್ಯನ್ ಪರಿಸ್ಥಿತಿಯನ್ನು ಅರಿತುಕೊಂಡ. ಭಯಪಡಬೇಡ ಅದಿತಿ, ನಾವೇನಾದರೂ ಖಂಡಿತ ಮಾಡೋಣ, ದಾರಿ ಕಂಡುಹಿಡಿಯೋಣ. ಬಹುಶಃ ಕಾಡಿನಲ್ಲಿ ಎಲ್ಲಾದರೂ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಹಳ್ಳಿಗಳು ಸಿಗಬಹುದು ಅಂತ ಸಮಾಧಾನವನ್ನು ಪಡಿಸ್ತಾನೆ. ಅವರಿಬ್ಬರು ಕಾರಿನಿಂದ ಇಳಿದು ಸ್ವಲ್ಪ ದೂರ ನಡೆದರೂ ಕಾಡಿನ ತಣ್ಣನೆಯ ಗಾಳಿ ಅವರ ಮೈಗೆ ತಾಕ್ತಾ ಇತ್ತು. ದೂರದಲ್ಲಿ ವನ್ಯಜೀವಿಗಳ ಅಪರಿಚಿತ ಶಬ್ದಗಳು ಕೇಳಿಬರ್ತಿದ್ವು. ಅದು ಅವರ ಆತಂಕವನ್ನು ಹೆಚ್ಚಿಸಿತು. ರೆಸಾರ್ಟ್ನ ಐಷಾರಾಮಿ ಯೋಜನೆಗಳು, ಸ್ಪಾ ಟ್ರೀಟ್ಮೆಂಟ್ಗಳು, ಕ್ಯಾಂಡಲ್ ಲೈಟ್ ಡಿನ್ನರ್ಗಳೆಲ್ಲ ಮುಸ್ಕಾದವು. ಈಗ ಅವರ ಮುಂದಿನ ಸವಾಲು ಆ ರಾತ್ರಿ ಹೇಗಾದರೂ ಮಾಡಿ ಬದುಕುಳಿಯೋದಷ್ಟೇ. ಹೀಗೆ ನಡೆಯುವಾಗ ಆರ್ಯನ್ಗೆ ಇದ್ದಕ್ಕಿದ್ದಂತೆ ಸ್ವಲ್ಪ ದೂರದಲ್ಲಿ ಮಸುಕಾದ ಬೆಳಕು ಕಾಣ್ತು. ಅದಿತಿ, ಅಲ್ಲಿ ನೋಡು, ಏನೋ ಬೆಳಕು ಕಾಣ್ತಿದೆ, ಅವನು ಉತ್ಸಾಹದಿಂದ ಹೇಳಿದ. ಇಬ್ಬರು ಆ ದಿಕ್ಕಿನಲ್ಲೇ ಹೆಜ್ಜೆ ಹಾಕಿದ್ರು. ಅದು ಕಾಡಿನ ಮಧ್ಯದಲ್ಲಿ ಮರಗಳಿಂದ ಸ್ವಲ್ಪ ಮರೆಯಾಗಿದ್ದ ಆದರೆ ಸುಂದರವಾದ ಹಳೆಯ ಕಾಲದ ಒಂದು ಸಣ್ಣ ಕುಟೀರವಾಗಿತ್ತು. ಕುಟೀರ ಅಷ್ಟೊಂದು ದೊಡ್ಡದಾಗಿಲ್ಲದೆ ಇದ್ರೂ ಅದರಲ್ಲಿ ಒಂದು ಚಿಕ್ಕ ಜಗ್ಗುಲಿ, ಮರದ ಬಾಗಿಲು ಮತ್ತು ಸಣ್ಣ ಕಿಟಕಿಗಳಿದ್ದವು. ಅದರ ಸುತ್ತಲೂ ಬಳ್ಳಿಗಳು ಹಬ್ಬಿದ್ವು, ಆದರೆ ಒಳಗೆ ಯಾರೂ ವಾಸಿಸುತ್ತಿರುವಂತೆ ಕಾಣ್ತಿತ್ತು. ಬಾಗಿಲು ತೆರೆದು ಒಳಗೆ ಹೋದಾಗ ಒಳಗೆ ಒಂದು ಚಿಕ್ಕ ಮರದ ಹಾಸಿಗೆ, ಒಂದು ಚಿಕ್ಕ ಒಲೆ ಮತ್ತು ಮೂಲೆಯಲ್ಲಿ ಕೆಲವು ಮಡಿಕೆ, ಕುಡಿಕೆಗಳು, ಇನ್ನಿತರ ಅಡಿಗೆ ಮಾಡೋಕೆ ಬೇಕಾಗಿರೋ ಪದಾರ್ಥಗಳು. ಅದರ ಮಧ್ಯದಲ್ಲಿ ಒಂದು ಹಳೆಯ ಮರದ ಟೇಬಲ್ ಮೇಲೆ ಒಂದು ಸುಂದರವಾದ ಪ್ರಾಚೀನ ವಿನ್ಯಾಸದ ಲ್ಯಾಟರ್ನ್ ದೀಪ ಹಚ್ಚಿತ್ತು. ಅದು ಅವರ ಮದುವೆಗೆ ಆರ್ಯನ್ ಅವರ ತಂದೆ ಉಡುಗೊರೆಯಾಗಿ ನೀಡಿದ ವಿಶೇಷವಾದ ಲ್ಯಾಟರ್ನಂತೆ ಕಾಣ್ತಿತ್ತು. ಆದರೆ ಅದು ಇದಕ್ಕಿಂತಲೂ ಹಳೆಯದು. ಲ್ಯಾಟರ್ನ ಬುಡದಲ್ಲಿ ಪ್ರೀತಿಯು ಎಂದಿಗೂ ಅಳಿಯದು ಎಂದು ಕೆತ್ತಲಾಗಿತ್ತು. ನೋಡು ಆರ್ಯನ್, ಇದು ಬಹುಶಃ ಯಾರಿಗೂ ಸೇರಿದ್ದಿರಬೇಕು, ಅದಿತಿ ಅಚ್ಚರಿಯಿಂದ ಹೇಳಿದ್ಲು. ಆರ್ಯನ್ ಆ ಲ್ಯಾಟರ್ನನ್ನು ಹಚ್ಚಿದಾಗ ಅದು ಮೃದುವಾದ ಹಳದಿ ಬಣ್ಣದ ಬೆಳಕನ್ನು ಸೂಸಿತು. ಆ ಬೆಳಕು ಆ ಚಿಕ್ಕ ಕುಟೀರವನ್ನು ಬೆಳಗಿಸಿತು. ಅವರ ಮನಸ್ಸಿನ ಭಯವನ್ನು ದೂರ ಮಾಡಿತು. ಹತ್ತಿರದಲ್ಲೇ ಒಂದು ಸಣ್ಣದಾದ ತೊರೆ ಜುಳು ಜುಳು ಅಂತ ಹರಿಯುವ ಶಬ್ದ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ಅವರು ಆ ಒಲೆಯಲ್ಲಿ ಒಣಗಿದ್ದ ಕಟ್ಟಿಗೆಗಳನ್ನು ಬಳಸಿ ಸಣ್ಣ ಬೆಂಕಿಯನ್ನು ಕೂಡ ಹಚ್ಚಿದ್ರು. ತಣ್ಣನೆಯ ಗಾಳಿಯಿಂದ ಬೆಂಕಿ ಅವರಿಗೆ ಒಂದಷ್ಟು ಉಷ್ಣತೆಯನ್ನು ನೀಡ್ತಿತ್ತು. ಮದುವೆಯ ಉಡುಗೊರೆಯಾಗಿ ಬಂದಿದ್ದ ವಿಶೇಷವಾದ ಲ್ಯಾಟಿನನ್ನು ಒಂದು ರಾತ್ರಿ ಅವರ ಬದುಕಿಗೆ ಬೆಳಕಾಯಿತು. ಆರ್ಯನ್ ಮತ್ತು ಅದಿತಿ ಆ ಬೆಂಕಿಯ ಸುತ್ತ ಕುಳಿತು ತಮ್ಮ ಬಾಲ್ಯದ ಕಥೆಗಳನ್ನು, ಕಾಲೇಜಿನ ದಿನಗಳ ಪ್ರೀತಿಯ ನೆನಪುಗಳನ್ನು ಮೆಲಕನ್ನು ಹಾಕ್ತಾ ಇದ್ರು. ಆ ರಾತ್ರಿ ನಕ್ಷತ್ರಗಳು ಮರಗಳ ಎಲೆಗಳ ನಡುವೆ ಮಿನುಗ್ತಾ ಇದ್ವು. ತೊರೆಯ ಜುಳು ಜುಳು ನಿನಾದ ಮತ್ತು ಕಾಡಿನ ನಿಗೂಢ ಶಬ್ದಗಳ ನಡುವೆ ಅವರ ಮೊದಲ ರಾತ್ರಿ ಐಷಾರಾಮಿ ರೆಸಾರ್ಟ್ ಸುಖ ಭೋಗಗಳಿಲ್ಲದೆ ಕಳೆಯಿತು. ಆದರೆ ಅದು ಎಂದೆಂದಿಗೂ ಮರೆಯಲಾಗದ, ಪ್ರತಿಯೊಂದು ಕ್ಷಣವೂ ಕೂಡ ಹೆಚ್ಚು ನಿಕಟವಾದ, ಆಳವಾದ ಪ್ರೀತಿಯಿಂದ ತುಂಬಿದ್ದ ರಾತ್ರಿಯಾಗಿತ್ತು. ಪ್ರಕೃತಿಯ ಒಡೆಯಲ್ಲಿ ಅನಿರೀಕ್ಷಿತ ಸವಾಲಿನ ನಡುವೆಯೂ ಅವರ ಪ್ರೀತಿ ಬಲವಾಯಿತು. ಆರ್ಯನ್ ಅದಿತಿಯ ಕೈಯನ್ನು ಹಿಡಿದು, ನಮ್ಮ ಮಧುಚಂದ್ರ ನಾವು ಅಂದುಕೊಂಡಂತೆ ಆಗಲಿಲ್ಲ, ಆದರೆ ಇದು ಜೀವನದುದ್ದಕ್ಕೂ ನೆನಪಿನಲ್ಲಿ ಉಳಿಯುವಂತಹದ್ದು ಅಂತ ಹೇಳ್ದ. ಅದಿತಿ ಅವನ ಹೆಗಲಿಗೆ ಹೊರಗಿ, ನನಗೆ ನೀನು ಸಾಕು ಆರ್ಯನ್, ಈ ಕಾಡಿನ ಏಕಾಂತವೂ ಸಾಕು, ಇದು ನಮ್ಮ ಹೊಸ ಆರಂಭ ಎಂದು ನಸುನಕ್ಕಿದ್ದ. ಆ ಲ್ಯಾಟಿನಿನ ಮೃದುವಾದ ಬೆಳಕಿನಲ್ಲಿ ಅವರ ಪ್ರೀತಿಯು ಹೊಸದಾಗಿ, ಅಂದರೆ ತುಂಬ ಹೊಸದಾಗಿ ಅರಳ್ತಾ ಇತ್ತು. ಆದರೂ ಎಲ್ಲೋ ಒಂದು ಕಡೆ ತಾವು ಕಾಡಿನಲ್ಲಿದ್ದೀವಿ ಅನ್ನೋ ಆತಂಕ ಆಗಾಗ ಬಂದು ಆಕೆಯನ್ನು ಎದುರಿಸ್ತಾ ಇತ್ತು. ಆದರೂ ತನ್ನ ಗಂಡ ಪಕ್ಕದಲ್ಲಿದ್ದಾನಲ್ಲ ಅನ್ನೋ ಒಂದು ಉಂಬು ಧೈರ್ಯ ಅವಳಿಗೆ ಒಮ್ಮೊಮ್ಮೆ ಧೈರ್ಯವನ್ನು ಕೊಡ್ತಿತ್ತು. ಶಿವಾನಿ ಮತ್ತು ವಿಹಾನು ಅವರ ವಿವಾಹ ಎರಡು ಕುಟುಂಬಗಳ ಮಿಲನವಾಗಿರಲಿಲ್ಲ. ಅದು ಶತಮಾನಗಳಷ್ಟು ಹಳೆಯದಾದ ಒಂದು ಪವಿತ್ರ ವಾಗ್ದಾನದ ಮುಂದುವರಿಕೆಯಾಗಿತ್ತು.
ವಿಹಾನ್ ಅವರ ಕುಟುಂಬದಲ್ಲಿ ಒಂದು ಪ್ರಾಚೀನ ಸಂಪ್ರದಾಯ ಇದೆ. ಅದೇನಪ್ಪ ಅಂದರೆ ಪ್ರತಿಯೊಬ್ಬ ನವವಿವಾಹಿತ ದಂಪತಿಗಳು ತಮ್ಮ ಪೂರ್ವಜರು ಒಮ್ಮೆ ಬದುಕಿದ್ದ ಮತ್ತು ಮದುವೆಯಾಗಿದ್ದ ದೇವರ ಕಾಡು ಎಂದು ಕರೆಯಲ್ಪಡುವ ಅರಣ್ಯದೊಳಗೆ ತಮ್ಮ ಮೊದಲ ರಾತ್ರಿಯನ್ನು ಕಳೆಯಬೇಕು. ಆ ಅರಣ್ಯವು ದೈವಿಕ ಶಕ್ತಿಯನ್ನು ಹೊಂದಿರುತ್ತೆ ಮತ್ತು ಅಲ್ಲಿ ಕಳೆಯುವ ರಾತ್ರಿ ದಂಪತಿಗಳ ಬಂಧವನ್ನು ಶಾಶ್ವತವಾಗಿ ಗಟ್ಟಿಗೊಳಿಸುತ್ತೆ ಎಂಬುದು ಅವರ ಅಚಲವಾದ ಪವಿತ್ರವಾದ ನಂಬಿಕೆಯಾಗಿಯೇ ಉಳಿದಿತ್ತು. ಅದು ಮೂಢನಂಬಿಕೆಯೋ ಅಥವಾ ಅವರ ಒಂದು ಶಾಸ್ತ್ರ ಸಂಪ್ರದಾಯವೋ, ಒಟ್ಟಿನಲ್ಲಿ ಆ ಸಂಪ್ರದಾಯವನ್ನು ಪಾಲಿಸಬೇಕಾದದ್ದು ಆ ಮನೆಯಲ್ಲಿರುವಂತಹವರ ಕರ್ತವ್ಯ. ಅವರ ಮಧುಚಂದ್ರದ ಮೊದಲ ರಾತ್ರಿಗಾಗಿ ದೇವರಿಗೆ ಮೀಸಲಾದ ಗುಪ್ತ ಹಾದಿಯ ಮೂಲಕ ಕಾಡಿನೊಳಗೆ ಪ್ರವೇಶಿಸಿದರು. ಆ ಕಾಡು ದಟ್ಟವಾಗಿತ್ತು, ಆದರೆ ಗಾಳಿಯಲ್ಲಿ ಎಲ್ಲೋ ಜಂಗುಳಿಗಳು, ಸುಗಂಧ, ಪುರಾತನ ಪವಿತ್ರತೆಯ ಭಾವ ತುಂಬಿತ್ತು. ಅತ್ತಿತ್ತ ನೋಡಿದರೆ ಮಾಮೂಲಿ ಕಾಡಿನಂತಿದ್ರೂ ಎಲ್ಲೋ ಒಂದು ಅಲೌಕಿಕ ಶಾಂತಿ. ಕಾಡಿನ ಮಧ್ಯಭಾಗದಲ್ಲಿ ಬೃಹತ್ ಆಲದ ಮರದ ಕೆಳಗೆ ಪೂರ್ವಜರು ವಿಶೇಷವಾಗಿ ಸಿದ್ಧಪಡಿಸಿದ ಒಂದು ಸಣ್ಣ ಮಂಟಪ ಇತ್ತು. ಸುತ್ತಲೂ ಮಣ್ಣಿನ ದೀಪಗಳು ಮಿನುಗ್ತಿದ್ವು. ವಿಹಾನ್ ಕುಟುಂಬದ ಪುರೋಹಿತರು ಸೂಚಿಸಿದಂತೆ ಶಿವಾನಿ ಮತ್ತು ವಿಹಾನ್ ಅಲ್ಲಿ ಮಧುಚಂದ್ರದ ವಿಶೇಷ ವಿಧಿಗಳನ್ನು ಪೂರೈಸಿದರು. ಆ ವಿಧಿಯ ಭಾಗವಾಗಿ ವಿಹಾನ್ ತನ್ನ ಅಜ್ಜಿಯ ಹಳೆಯ ಪೆಟ್ಟಿಗೆಯಿಂದ ತೆಗೆದ ಶತಮಾನಗಳ ಹಿಂದೆ ಅವರ ಪೂರ್ವಜರು ಬಳಸಿದಂತಹ ಹೇಳಲಾದ ಚಿಕ್ಕ ಬೆಳ್ಳಿ ದೀಪವನ್ನು ಹಚ್ಚಿದ್ದ. ಅದು ಒಂದು ಮುಸುಕಾದ ಆದರೆ ಉಷ್ಣತೆಯಿಂದ ಕೂಡಿದ ಬೆಳಕನ್ನು ಸುಸ್ತಾಯಿತು. ರಾತ್ರಿ ಕಳೆಯುತ್ತಿದ್ದಂತೆ ಕಾಡಿನ ಮಾಂತ್ರಿಕತೆ ಹೊರಹೊಮ್ಮಲು ಪ್ರಾರಂಭಿಸಿತು. ಮಂಟಪದ ಸುತ್ತಲೂ ಅಪರೂಪದ ಹೂಗಳು, ವಿಶೇಷವಾಗಿ ಚಂದ್ರಪುಷ್ಪಗಳು ಆ ಬೆಳಕಿಗೆ ಪ್ರತಿಕ್ರಿಯಿಸುವಂತೆ ಮಿನುಗಲು ಆರಂಭಿಸಿದ್ವು. ಮೌನದಲ್ಲಿ ಕುಳಿತಿದ್ದಾಗ ಅವರಿಗೆ ದೂರದಲ್ಲಿ ಯಾವುದೇ ಪ್ರಾಣಿಯ ಗರ್ಜನೆ ಕೇಳದೆ ಬದಲಿಗೆ ಇಬ್ಬರ ವ್ಯಕ್ತಿಗಳು ಮೆಲುಮಾತಿನಲ್ಲಿ ಮಾತನಾಡುತ್ತಿರುವಂತಹ ಸುಂದರವಾದ ಪಿಸುಮಾತು ಮಾತ್ರ ಕೇಳಿಸ್ತಾ ಇತ್ತು. ಅದು ಇಂದಿನ ಕಾಲದ ಸಂಭಾಷಣೆಯಂತೆ ವಾಸವಾಯಿತು. ಶಿವಾನಿ ವಿಹಾನ್ನ ಕೈ ಹಿಡಿದು, ಈ ಕಾಡು ನಿಜವಾಗಿಯೂ ಪವಿತ್ರವಾಗಿದೆ ಅಲ್ವಾ ಅಂತ ಹೇಳಿದ್ಲು. ಅವರು ಬೆಳ್ಳಿ ದೀಪದ ಬೆಳಕಿನಲ್ಲಿ ಕುಳಿತಾಗ ಆ ಮಂಟಪದ ಮೂಲೆಯಲ್ಲಿ ಹಳೆಯ ಮರಗಳ ಬೇರುಗಳ ನಡುವೆ ಒಂದು ಸಣ್ಣ ಕೆತ್ತನೆ ಇದ್ದ ಸಣ್ಣ ಮರದ ಪೆಟ್ಟಿಗೆ ಅವರ ಕಣ್ಣಿಗೆ ಇದ್ದಕ್ಕಿದ್ದಂತೆ ಬೀಳುತ್ತೆ. ಅದನ್ನು ತೆರೆಯಲು ಇಬ್ಬರು ಹಿಂಜರಿದ್ರು, ಆದರೆ ಆ ಪ್ರಾಚೀನ ನಂಬಿಕೆಯ ಶಕ್ತಿ ಅವರನ್ನು ಪ್ರೇರೇಪಿಸುತ್ತೆ. ವಿಹಾನ್ ಪೆಟ್ಟಿಗೆಯನ್ನು ನಿಧಾನವಾಗಿ ತೆರೆದಾಗ ಅದರೊಳಗೆ ಒಣಗಿದ್ದ ಸುಗಂಧ ದ್ರವ್ಯದ ವಾಸನೆಯೊಂದಿಗೆ ಹಾಳಾಗದಂತೆ ಜೋಪಾನ ಮಾಡಿದ್ದ ಒಂದು ಹಳದಿ ಬಣ್ಣದ ತಾಳೆಗರಿಯ ಪ್ರೇಮ ಪತ್ರ ಸಿಗುತ್ತೆ. ಪತ್ರವು ಪ್ರಾಚೀನ ಕನ್ನಡ ಲಿಪಿಯಲ್ಲೇ ಇತ್ತು. ವಿಹಾನ್ ಅದನ್ನು ಗಟ್ಟಿಯಾಗಿ ಓದೋಕೆ ಶುರು ಮಾಡ್ತಾನೆ. ನನ್ನ ಪ್ರೀತಿಯ ಚಂದ್ರಮುಖಿ, ಈ ದೇವರ ಕಾಡೆ ನಮ್ಮ ಸಾಕ್ಷಿ. ನಮ್ಮ ಬಂಧವು ಈ ಕಾಡಿನಂತೆ ಶಾಶ್ವತ. ಲೋಕವು ನಮ್ಮನ್ನು ಬೇರ್ಪಡಿಸಲು ಪ್ರಯತ್ನಿಸಿದರೂ ಈ ಪವಿತ್ರ ಭೂಮಿಯಲ್ಲಿ ನಮ್ಮ ಪ್ರೀತಿ ಹೊಸದಾಗಿ ಹುಟ್ಟುತ್ತಾನೆ ಇರುತ್ತದೆ. ನೀನು ನನ್ನವಳು, ನಾನು ನಿನ್ನವನು. ಮುಂದಿನ ಪೀಳಿಗೆಗೆ ನಮ್ಮ ಪ್ರೀತಿಯ ಶಕ್ತಿ ಆಶೀರ್ವಾದ ನೀಡಲಿ ಅಂತ ಹಾರೈಸ್ತೇನೆ. ನಿನ್ನ ಸೂರ್ಯನಾರಾಯಣ. ಖಂಡಿತ ಕಥೆಯ ತಿರುವು ಇಲ್ಲಿತ್ತು. ಸೂರ್ಯನಾರಾಯಣ ಮತ್ತು ಚಂದ್ರಮುಖಿ ವಿಹಾನ್ನ ಕುಟುಂಬದ ಮೊದಲ ದಂಪತಿಗಳು. ಈ ಪವಿತ್ರ ಸ್ಥಳದಲ್ಲೇ ಮದುವೆಯಾದವರು. ಆ ರಾತ್ರಿ ಅವರು ಈ ಪೆಟ್ಟಿಗೆಯನ್ನು ಇಲ್ಲಿಗೆ ಬಚ್ಚಿಟ್ಟು ತಮ್ಮ ಪ್ರೀತಿಯನ್ನು ಮುಂದಿನ ಪೀಳಿಗೆಗೆ ನೀಡುವ ವಾಗ್ದಾನವನ್ನು ಮಾಡಿದರು. ಶಿವಾನಿ ಮತ್ತು ವಿಹಾನ್ ಕಣ್ಣುಗಳಲ್ಲಿ ಪ್ರೀತಿಯ ಹೊಸ ಹೊಳಪು ಮೂಡಿತ್ತು. ಶತಮಾನಗಳ ಹಿಂದೆ ಅವರ ಪೂರ್ವಜರು ಎಂತಹ ಬಲವಾದ ರೋಮಾಂಚನಕಾರಿ ಪ್ರೀತಿಯನ್ನು ಅನುಭವಿಸಿದ್ರು. ಆ ಕಾಲದಲ್ಲೂ ಕೂಡ ಪ್ರೀತಿಯ ಬಗ್ಗೆ ಅದೆಷ್ಟೋ ಒಲವಿತ್ತು. ಪೂರ್ವಜರು ಎಂತಹ ಅದೃಷ್ಟವಂತರು ಎಂಬುದನ್ನು ಅವರು ಅರಿತುಕೊಂಡ್ರು. ಐಷಾರಾಮಿ ಮಧುಚಂದ್ರವನ್ನು ತ್ಯಜಿಸಿ ಕಾಡಿನ ಬಂದಿದ್ದಕ್ಕೆ ಈಗ ಅವರಿಗೆ ಯಾವುದೇ ಪಶ್ಚಾತ್ತಾಪ ಇರಲಿಲ್ಲ. ಈ ಪ್ರೇಮ ಪತ್ರ ಅವರ ಬಂಧಕ್ಕೆ ದೈಹಿಕ ಸ್ಪರ್ಶವನ್ನು ನೀಡಿತು. ಕತ್ತಲ ರಾತ್ರಿ ಇತ್ತು, ಆದರೆ ಬೆಳ್ಳಿ ದೀಪದ ಬೆಳಕು, ಮಿನುಗುವ ಹೂಗಳು ಮತ್ತು ಪೂರ್ವಜರ ಪ್ರೀತಿಯ ವಾಗ್ದಾನದಿಂದಾಗಿ ಆ ಕುಟೀರ ಮತ್ತು ಅವರ ಮನಸ್ಸು ಪ್ರಕಾಶಮಾನವಾಗಿತ್ತು. ಆ ರಾತ್ರಿ ಶಿವಾನಿ ಮತ್ತು ವಿಹಾನ್ ಕೇವಲ ದಂಪತಿಗಳಾಗಿರಲಿಲ್ಲ, ಅವರು ಶತಮಾನಗಳಷ್ಟು ಹಳೆಯ ಪ್ರೀತಿಯ ಕಥೆಯ ಮುಂದಿನ ಭಾಗವಾಗಿದ್ದರು. ಅವರು ಆ ಪುರಾತನ ಪ್ರೀತಿಯ ಶಕ್ತಿಯನ್ನು ತಮ್ಮ ಹೊಸ ಜೀವನದ ಆರಂಭಕ್ಕೆ ಆಶೀರ್ವಾದ ರೀತಿಯಲ್ಲಿ ಸ್ವೀಕರಿಸಿದರು.